ನಾನು ಮದುವೆ ಆದ್ಮೇಲಂತೂ ಈ ಸೀರೆಗಳನ್ನೆಲ್ಲ ಎತ್ಕೊಂಡು ಹೋಗೋದೆ. ಸೊ ನಿಖಿಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ನಿದುವಸ್ತ್ರ ಶೂಟನ್ನು ಪ್ಲ್ಯಾನ್ ಮಾಡಿದ್ದೆ ಒಂದು ಲೊಕೇಶನಲ್ಲಿ. ಸೊ ನಮ್ಮ ನಿದುವಸ್ತ್ರ ಶೂಟ್ ಹೇಗಾಗುತ್ತೆ ಅಂತ ನಿಮಗೆ ಒಂದು ಶಾರ್ಟ್ ಗ್ಲಿಮ್ಸ್ ಇರಲಿ, ಹಾಗೆ ನಾವು ಏನೇನು ಮಾಡ್ತೀವಿ ಅಂತ ಒಂದು ನಾರ್ಮಲ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಸಾಕಷ್ಟು ಜನ ಜಾಸ್ತಿ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಬಿಡ್ತಾ ಇರ್ತೀವಿ ಮನೆಯಿಂದ ವ್ಲಾಗ್ಸ್ನ. ನಾನೇ ನೋಡ್ತಾ ಇದ್ದೆ ಗೈಸ್, ರೀಸೆಂಟಾಗಿ ನಾನು ಅರ್ಚೀವ್ಸ್ನೆಲ್ಲ ಚೆಕ್ ಮಾಡ್ತಾ ಇದ್ದೆ, ನೋಡೋಣ ಒಂಥರ ಮೆಮೊರಬಲ್ ಆಗಿರುತ್ತಲ್ಲ ಅಂದ್ಬಿಟ್ಟು. ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನೋಡ್ತಾ ಬಂದೆ. ನಾನು ಒಂಚೂರು ಹಿಂದಕ್ಕೆ ಹೋಗಿ ನಿಶಾರವರೇ ನೋಡ್ತಾ ಬಂದೆ. ಅದರಲ್ಲಿ ನಾನು ಒಂದು 2 ಇಯರ್ಸ್ ಅಲ್ಲ 1 ಇಯರ್ ಬ್ಯಾಕ್ ಏನೋ ನಾನು ಚೆಕ್ ಮಾಡ್ತಾ ಇದ್ದೆ ಸ್ಟೋರೀಸ್ ಎಲ್ಲ. ಜಾಸ್ತಿ ಯೂಟ್ಯೂಬ್ ವ್ಲಾಗ್ಸ್ದೇ ಸ್ಟೋರಿ ಹಾಕಿದ್ದೀನಿ ನಾನು. ಇವಾಗ ಅನಿಸ್ತಿತ್ತು ಯಾಕೆ ಇಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀನಿ, ಜನ ಹೇಳೋದ್ರಲ್ಲೂ ಏನು ತಪ್ಪಿಲ್ಲ, ಕಡಿಮೆ ಮಾಡಿದ್ದೀರಾ ಅಂತ ನನಗೆ ಅನ್ನಿಸ್ತು ಆ್ಯಕ್ಚುಲಿ ಅದು ನೋಡಿದ್ಮೇಲೆ. ಸೊ ಇನ್ಮೇಲಿಂದ ನನ್ನ ಕೈಲಾದಷ್ಟು ವ್ಲಾಗ್ಸ್ಗಳನ್ನ ಮಾಡಿ ಹಾಕ್ತೀವಿ ಗೈಸ್. ಸೊ ಇವಾಗ ನನ್ನ ಫಸ್ಟ್ ಸ್ಯಾರಿ ಇದಾಗಿರುತ್ತೆ. ಹೇಗಿದೆ ಕಲರ್ ಕಾಂಬಿನೇಷನ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಕಲರೇ ಬೇಕು ಅಂತ ಮಾಡ್ತಿದ್ದದ್ದು. ಫೈನಲ್ ಔಟ್ಪುಟ್ ಸೇಮ್ ಬಂದಿದೆ. ನನಗಂತೂ ಈ ಸ್ಯಾರಿ ನೋಡಿದ ತಕ್ಷಣ ತುಂಬ ಖುಷಿ ಆಗೋಯಿತು. ಆ್ಯಂಡ್ ಆಲ್ಸೋ ಪ್ಯಾಟ್ರನ್ನ ಈ ಥರ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಇದನ್ನು ನಾನು ಫುಲ್ ಸ್ಲೀವ್ಸ್ ಎಲ್ಬೋ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಲಾಸ್ಟ್ ಮಿನಿಟಲ್ಲಿ ಆಗಿಲ್ಲ. ಸೊ ಈ ರೀತಿ ಮಾಡಿಸಿದ್ದೀನಿ. ಹೇಗಿದೆ ನಿಶಾರಂದ್ರ? ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಔಟ್ಸ್ಟ್ಯಾಂಡಿಂಗ್. ಎಸ್. ತೋರಿಸುವ ನಿಶಾ ಅವರು ರೆಡಿಯಾಗಿದ್ದೀವಿ, ನಾವಿಬ್ಬರು ರೆಡಿಯಾಗಿದ್ದೀವಿ. ಮಿರ ಮಿಂಚ್ತಾ ಹಾಂ ನೋಡಿ ಎಷ್ಟು ಮಿರ ಅಂತ ಮಿಂಚ್ತಾ ಇದ್ದಾರೆ ನಿಶಾ ಅವರು. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ಯಾ? ನಿಜ, ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಅದು ಏನೋ ಗೊತ್ತಿಲ್ಲ, ನನಗಿಂತ ಅವಳು ರೆಡಿ ಆದರೆ ಸ್ಯಾರಿ ಹಾಕ್ಕೊಂಡಿದ್ದು ವಸ್ತ್ರದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಇಬ್ಬರು ಒಟ್ಟಿಗೆ ರೆಡಿ ಆಗ್ತಿರ್ತೀವಲ್ಲ, ನನ್ನನ್ನು ನಾನು ಅಷ್ಟು ಪ್ರೈಸ್ ಮಾಡ್ಕೊಳ್ಳಲ್ಲ, ಅವಳನ್ನ ನೋಡ್ತಿದ್ರೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ವಾ. ನಾನು ನೋಡ್ಕೊಳ್ಳಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ ಅಂತ ಅನಿಸುತ್ತೆ ಗೈಸ್. ನಾನು ಮದುವೆ ಆದ್ಮೇಲಂತೂ ಈ ಸೀರೆಗಳನ್ನೆಲ್ಲ ಎತ್ಕೊಂಡು ಹೋಗೋದೆ. ಸೊ ಕೆಲವೊಂದೊಂದನ್ನು ಯಾರಿಗಾರು ಇಷ್ಟಪಟ್ಟರೆ ಅವರು ಕೊಟ್ಬಿಡ್ತೀವಿ. ನಾನು ಇದೋಸ್ಕರ ಇದನ್ನು ಕೇಳ್ತಿದ್ರಿ. ಸೊ ಇನ್ನು ಮಿಕ್ಕಿದೆಲ್ಲ ಇಟ್ಕೊಂಡಿರ್ತೀವಿ ನಮ್ಮ ಹತ್ರನೇ ಮೆಮೊರೇಬಲ್ ಆಗಿರಲಿ ಅಂತ. ಎಸ್. ಇದನ್ನು ನೀನು ಸ್ಟಾರ್ಟಿಂಗ್ ನಿನ್ನ ಮದುವೆ ಆದ ಟೈಮಲ್ಲಿ ಇರಬೇಕಿತ್ತು. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಹೊಸ ಸೀರೆ ಹಾಕೊಂಡು ಹೋಗ್ತಿದ್ದೆ ಅಲ್ವಾ. ಆಗಿದ್ದಿದ್ರೆ ಒಂದೊಂದು ಮನೆಗೆ ಒಂದೊಂದು ಸ್ಯಾರಿ ಹಾಕೊಂಡು ಹೋಗ್ಬೋದು. ಈಗಲೇ ನಿಶಾ ನೀನೇ ಮದುವೆ ಆಗ್ಬಿಡು, ನಿಂದಕ್ಕೆ ಹಾಕೊಂಡು ಓಡಾಡ್ತಾರಲ್ಲ. 5 ವರ್ಷ ತಡ್ಕೊ. ನೋಡಿ ಗೈಸ್, 5 ವರ್ಷ ಅಂತ ಇವಳು ಮದುವೆ, ಬೇಗ ಮದುವೆ ಮಾಡಿ ಅಂತ ನನಗೆ ಕೇಳ್ತಿದ್ದೀರಾ. ಇವಳು ಹೇಳ್ಬೇಕು ಯಾವಾಗ ಮದುವೆ. ನಾನು ಮದುವೆ ಆಗೋ ಥರ ಕಾಣಿಸ್ತಿದ್ದೀನ? ಕರೆಕ್ಟ್. ನಾನು ಹೇಳು ಮದುವೆ ಆಗೋ ಥರ ನೋಡಿ, ಇನ್ನೂ ಸಣ್ಣಕ್ಕೆ ಚಿಕ್ಕ ಹುಡುಗಿ ಥರ ಆಟ ಆಡ್ಕೊಂಡು ತಿರ್ಗಾಡ್ಕೊಂಡಿರೋ ಹುಡುಗಿನ ಮದುವೆ ಮಾಡಿ ಕಳ್ಸಿದ್ರೆ ಏನು ಕತೆ ಹೇಳಿ? ಏನು ಕತೆ? ಒಂದು ಅಡುಗೆ ಬರಲ್ಲ, ಹೋದ್ ಮನೇಲಿ ಉದ್ಧಾರ ಮಾಡ್ತೀನಿ ನಾನು. ಒಂದು ಸಂಸಾರ ನೀಗ್ಸೋದು ಹೆಂಗೆ ಗೊತ್ತಿಲ್ಲ, ಒಂದು ಅಡುಗೆ ಬರಲ್ಲ, ಏನು ಬರಲ್ಲ. ಈಗಲೇ ಮದುವೆ ಮಾಡ್ಬಿಟ್ರೆ ನಮಗೆ ಬೈತಾರೆ ಅಷ್ಟೇ ಅವರು. ಇನ್ನೂ ಟೈಮ್ ಇದೆ ಗೈಸ್, ಏನು ಏಜ್ ಆಗಿಲ್ಲ. ಮ್ಯೂಸಿಕ್ಗೆ ಮ್ಯಾಚ್ ಆಗುತ್ತೆ. ಕೊಡಿಯಣ್ಣ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ, ಹಂಗೆ ಮಾಡ್ತಾರೆ ಈಗ. ಹಾಂ ಹೌದು, ಕ್ಲೋಸ್ ತಗೊಳ್ಳೋಣ, ನೀವು ಬನ್ನಿ. ವಾವ್, ಸ್ಟೆಪ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ. ಸ್ಟೆಪ್ಸ್ ಎಲ್ಲ ಏನಿಲ್ಲ, ಅವ್ರಿಗೆಲ್ಲ ಕಲೆ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಓ ಅಣ್ಣ, ಜೊತೆಗೆ ಹೋಗಿ ನಾನು ವಿಡಿಯೋ ಮಾಡ್ತೀನಿ. ಇಲ್ಲ ಬೇಡ, ನೀವು ಹಾಕ್ಬಿಟ್ಟು ಅಣ್ಣ ಅಂದ್ಬಿಟ್ಟು ಎಲ್ಲರೂ ಅಯ್ಯೋ ಅನ್ಸ್ತವ್ರ. ಹಾಂ ತೋರಿಸ್ದೆ, ಝೂಮಲ್ಲಿ ತೋರಿಸಿದ್ದೀನಿ. ನೀವಂತೂ ಹಿಂದೆ ಹೋಗಿ ಇದು ನನ್ನ 2ನೇ ಸ್ಯಾರಿ. ಒಂಥರ ಸ್ವಲ್ಪ ಸ್ಯಾಟಿನ್ ಬನಾರಸಿಯಲ್ಲೇ ಹಾಕ್ಸಿದ್ದೆ, 1-2-3 ಕಲೆಕ್ಷನ್ಸು. ಸಾಕಷ್ಟು ಜನ ಕೇಳಿದರೆ ನಂದೊಂದು ಬ್ರೌನ್ ಕಲರ್ ಒಂದು ಫೇಮಸ್ ಆಗಿತ್ತಲ್ಲ, ಯಾರೇ ನೀನು ಪಾರಿವಾಳ, ಅದು ಸ್ಯಾರಿ ಹಾಕಿದ್ನಲ್ಲ, ಆ ಥರ ಸ್ಯಾರೀಸ್ ಇದೆಲ್ಲ. ಸೊ ನಿಶಾ
ಎಷ್ಟು ಜನ ಕೇಳಿದ್ರು? ಅಲ್ಲ, ನಾನು ಸ್ಯಾರಿನ ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತೀರಾ, ಮೆನ್ಷನ್ ಮಾಡಿದ್ರೆ ಕೇಳೋದೇ ಇಲ್ಲ. ಸೊ ಇದನ್ನ ನಾನು ಧರ್ಮಸ್ಥಳಕ್ಕೆ ಹುಟ್ಟಿದ್ದೆ, ಬಟ್ ಫೋಟೋಸ್ ಏನೋ ತಕ್ಕೊಳಕ್ ಆಗಿರ್ಲಿಲ್ಲ, ಹಾಗಾಗಿ ಮತ್ತೆ ಇವಾಗ ಉಟ್ಕೊಂಡು ಒಂದ್ಸಲ ಶೂಟ್ ಮಾಡಿಸ್ತಾ ಇದ್ದೀನಿ. ನನ್ಗೆ ಹೆವಿ ಇಷ್ಟ ಆಯ್ತು ಇದು. ಹೌದಾ? ಅಂದ್ರೆ ದೇವಸ್ಥಾನಕ್ಕೆ ಈಗ ಅಲ್ಲೆಲ್ಲ ಶೆಕೆ ಅಲ್ವದ ಆ ಸೈಡ್ ಎಲ್ಲ, ಸೊ ನಂಗೇನು ಶೆಕೆ ಅನ್ನಿಸ್ಲಿಲ್ಲ, ಏನಿಲ್ಲ. ಸೊ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ದೇವಸ್ಥಾನ ಎಲ್ಲ ಬೆಳಗ್ಗೆಯಿಂದ ನೈಟ್ ತನಕನ ಹಾಕಿದೆ, ಬಸ್ಸಲ್ಲಿ ಬರೋ ತನಕನೂ ಹಾಕಿದೆ. ಕಾಟನ್ ಸ್ಯಾರಿ ಇದು, ಒಂಥರ ಡಿಫ್ರೆಂಟ್ ಆಗಿದೆ. ಇದು ಏನೋ ಲೈನ್ಸ್ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟು. ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀವಿ, ಫುಲ್ ಬ್ಯಾಕ್ ಬಟನ್ನು. ಆ್ಯಂಡ್ ನನ್ನ ಈ ಒಂದು ಸ್ಯಾರಿ ಈ ಬಿಸಿಲಲ್ಲಿ ಹಾಕ್ಕೊಂಡಿದ್ದೀನಲ್ಲ ಅಷ್ಟೊತ್ತಿಂದ ಬೇರು ಹಂಗೆ ಹೋ ಇದಕ್ಕೆ ಹಾಂ ವಾರ್ನಿಂಗ್ ಮಾಡಿ ಕಳಿಸಿದೆ, ನೀಟಾಗಿ ತಗ್ಸ್ಬೇಕು, ಆಮೇಲೆ ನಿನ್ಗೆ ಐತೆ ಅಂತ. ಅದಕ್ಕೆ ಕಳ್ಳಿ ಥರ ಫೋಟೋ ತೆಗ್ಸ್ಕೊಬಿಡೋದು, ವಿಡಿಯೋ ಮಾಡಲ್ಲ. ನಿಶಾ ರವೀಂದ್ರ. ಹಾಂ, ಏನಿಲ್ಲ, ಏನೋ ಮಾಡ್ತಾವ್ರೆ. ಮೂರನೇ ಸ್ಯಾರಿ ಇದಂತೂ ಆ್ಯಕ್ಚುಲಿ ಫೋಟೋ ವಿಡಿಯೋದಲ್ಲಿ ನಂಗೆ ನೋಡಿ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ. ಅದರಲ್ಲೂ ಗ್ರೀನರಿಗೆ ರೆಡ್ ಹೈಲೈಟ್ ಆಗುತ್ತೆ ಅಂದ್ಬಿಟ್ಟು ಗ್ರೀನರಿಲಿ ಶೂಟ್ ಮಾಡಿಸಿದ್ದೀನಿ. ಆ್ಯಂಡ್ ಇದು ನಾನು ನೋಡಿದ ತಕ್ಷಣ ಏನು ನೆನಪಾಯ್ತು ಗೊತ್ತಾ ಗೈಸ್, ನಾವು ಒಂದ್ಸಲ ಕಬಿನಿಗೆ ನಾನು ನಿಖಿಲ್ ಅವರು ಯಾವುದೋ ಆ್ಯನಿವರ್ಸರಿಗ ಏನಕ್ಕೋ ಹೋಗಿದ್ವಿ, ಅಂದ್ರೆ ಒಂದೇ ಆನಿವರ್ಸರಿ ಆಗಿರೋದು. ಏನಕ್ಕೋ ಹೋಗಿದ್ವಿ, ಅವಾಗ ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲಿ. ಅವಾಗ 1 ಮಂತ್ ಇದಕ್ಕೆ ಮಂತ್ ಏನಕ್ಕೋ ಹೋಗಿದ್ವಿ. ಅಲ್ಲಿ ಈ ಥರದ್ದೊಂದಿತ್ತು, ನಾವು ಅವರು ಇಬ್ಬರು, ಈ ಕಡೆ ಅವರು ಈ ಕಡೆ ನಾನು, ಇದೇ ಥರದ್ದು ಒಂದರಲ್ಲೇ ಕೂತಿದ್ವಿ. ಅವರೇ ನೆನಪಾದ್ರು ನನಗೆ ಇದು ನೋಡಿದ ತಕ್ಷಣ. ಇವಾಗ ಕಾಲ್ ಮಾಡಿರೋ ನಮ್ಮ ಮನೆಯವರು, ಇರಿ ಹಾಯ್ ಮಾಡಿಸ್ತೀನಿ, ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ತೀನಿ. ಅವ್ರ ವಾಯ್ಸ್ ಕೇಳಿಲ್ಲ, ಮನಾಲಿಲಿದ್ದಾರೆ. ಇದೇ ಥರ. ಹಲೋ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಮಾಡಿ. ಸಬ್ಸ್ಕ್ರೈಬರ್ಸ್ ವ್ಲಾಗ್. ಹಾಯ್ ಹಾಯ್. ಹೆಂಗಿದೆ ಮನಾಲಿ? ಚೆನ್ನಾಗಿದ್ಯಾ? ಇರಿ ಒಂದು ನಿಮಿಷ. ಹಾಂ ಹೇಳಿ. ಫುಲ್ ರಶ್ ಅಂತೆ ಗಾಯ್ಸ್. ರಶ್ ಅಲ್ವಾ? ಹೌದು, ರಶ್. ನಮ್ಮ ಮನೆಯವ್ರು ಹೋಗಿ ಒಂದು ದಿನಕ್ಕೇನೆ ಹುಷಾರು ತಪ್ಪಿ ಮಲಗಿದ್ರು. ಹೇಳಿ, ಏನಾದ್ರು ಮಾತಾಡಿ. ನೋಡಿ ನಮ್ಮ ಮದ್ವೆದ ಫೋಟೋ ಪಾರ್ಟಿ ಮಾಡ್ತಾವ್ರೆ, ನಾವು ನೋಡ್ತಾ ಕೂತ್ಕೊಂಡಿದೀವಿ. ಯಾಕೆ ಇವ್ರನ್ನೂ ಮಾಡಿ ಅಂದ್ರೆ ಯಾಕೋ ಮಾಡಲ್ವಂತೆ, ಯಾಕಪ್ಪ? ಸರಿ ಸರಿ ಆಯ್ತು, ಬಾಯ್ ಹೇಳ್ಬಿಡಿ. ಏನು ನಿಮ್ಮ ಹೆಸರು? ನಾಗೇಂದ್ರ ಅವರು. ಪಾಪ ನಾವು ಬಂದಾಗಿಂದನೂ ಮೇಡಮ್ ಬನ್ನಿ, ಯಾಕೆ ಎದ್ರುಕೊತಾ ಇದ್ದೀರಾ? ಬಂದಾಗಿಂದನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಕ್ಚುಲಿ ಏನು ತಿಂತೀರಾ, ಏನು ಕುಡಿತೀರಾ, ಕ್ಲೋಸ್ ಆಗ್ತಿದೆ ಮೇಡಮ್ ಅಂತೆಲ್ಲ. ಪಾಪ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೋಡ್ಕೊಂಡಿದ್ದಕ್ಕೆ. ಸೊ ಇವಾಗ ನಾವು ನಂದು ಈ ಒಂದು ಸ್ಯಾರಿ ನಮ್ಮ ಅಣ್ಣ ಅವರು ಈಗ ಏನೋ ಆಡ್ಬಿಟ್ಟು ಬಂದರು. ಏನು ದಬ್ಬಕ್ಕೆ ಹೋಗಿದೆ, ಅದೇನೋ ರೈಡು ಗಾಡಿದು, ಅಲ್ಲಿ ಇನ್ನೊಂದು ಶೂಟ್ ನಡೀತಾ ಇದೆ. ಯಾವ ಸಾಂಗಿಗೆ ಮಾಡ್ತಾ ಇದ್ದೀರಾ ಇವಾಗ? ಓ ಬೇಬಿ ಒನ್ಸ್ ಅಗೇನ್ ಇದೊಂದು ಸಾಂಗ್ ಇದೆ. ಹಾಂ, ಈ ಜಡೆನೇ ಇಲ್ವಲ್ಲ ನಿಶಾ ನಿನ್ಗೆ? ಹಾಂ ಹಾಂ, ಇದಕ್ಕೆ ಮ್ಯಾಚ್ ಆಗಲ್ಲ, ಅದು ಅದೇ ಚೆನ್ನಾಗೈತೆ. ಏನಂತೀರಾ ನವೀನಣ್ಣ? ಬೇಗ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ. ಲೈಟ್ ಹೋಗ್ತಾ ಇದೆ, ಇದಕ್ಕೆ ಸ್ಪೀಡಾಗಿರ್ಬೇಕು ಹಂಗಾದ್ರೆ. ಎಸ್, ನನ್ನ ಇದು ತೋರಿಸಿ ಸ್ಯಾರಿ ಒಂಚೂರು. ಲೈಟ್ ಆನ್ ಆಯಿತು. ಸೊ ನಾನು ಇನ್ನೊಂದು ಸ್ಯಾರಿ ಲೈಟಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಹೇಗಿದೆ, ಚೆನ್ನಾಗಿದೆಯಾ? ಇದೊಂಥರ ರಸ್ಟ್ ಆರೆಂಜ್ ವಿತ್ ಬ್ರೌನ್ ಫೇಮಸ್ ಇತ್ತಲ್ಲ, ಟ್ರೆಂಡಿಂಗಲ್ಲಿತ್ತು. ಸೊ ಹಾಗಾಗಿ ನಮ್ಮ ಇದು ವಸ್ತ್ರದಲ್ಲೂ ಇರಲಿ ಒಂದು ಕಲೆಕ್ಷನ್ ಅಂದ್ಬಿಟ್ಟು ಈ ಥರ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಿ. ಬ್ರೋ ಚೆನ್ನಾಗಿದೆಯಾ?
ಚೆನ್ನಾಗಿದ್ಯಾ? ಮೈಸೂರವರ ನೀವು? ವರುಣ ಅಂತೆ ಮದು. ಸಿದ್ದರಾಮಯ್ಯ ಉಂಡಿ. ನಿಮ್ಮೂರವರೇ ಇವರು, ನಿಮ್ಮೂರು ಸೊಸೆ. ಇದೊಂದು ಸ್ಯಾರಿ ಬಾಕಿ ಉಂಟು, ಈ ಕಲರು. ಸೊ ಈ ಕಲರ್ ಏನಿದೆ, ನನಗೆ ಕನ್ಫ್ಯೂಷನ್ ಇತ್ತು, ಈ ಕಲರು ಮತ್ತು ಇನ್ನೊಂದು ಕಲರು. ಇದನ್ನು ನಮ್ಮ ಅಣ್ಣ ಮತ್ತು ವಿನೋದ್ ಅವರು ಸೆಲೆಕ್ಟ್ ಮಾಡಿರೋ ಸ್ಯಾರಿ. ಇದು ನಿಶಾ ಹಾಕಿರೋದು. ನವೀನ್ ಬ್ರೋ ಮಾಡ್ಬೋದಲ್ಲ? ಓಕೆ. ಹಾಂ, ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಸುಸ್ತು ಯಾವ ಲೆವೆಲ್ ಹೊಡಿತಾ ಇದೆ ಅಂದರೆ, ಹೋಗಿ ತಲೆಗೆ ದಿಂಬಿಗೆ ತಲೆ ಕೊಟ್ಟರೆ ದಿಂಬೆ ಮಲ್ಕೊಬಿಡುತ್ತೆ ಅಂತ ಹೋಗ್ತಾ ಇರೋದು ನಿದ್ದೆಗೆ. ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದಾಳೆ ಮಧು. ಹಾಗೆ ನಾನು ವಿಡಿಯೋ ಕಾಲಲ್ಲಿದ್ದೀನಿ. ಸೊ ಹಂಗೆ ಊಟನೂ ಮಾಡ್ತಾ ಇದ್ದೀನಿ. ಮನೇಲಿ ಎಲ್ಲ ಚೆನ್ನಾಗೈತೆ ಕಣು. ಚಳಿ ಆಗ್ತಿದ್ಯಾ? ತುಂಬ. ನಿಖಿಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಓಕೆ ಗೈಸ್, ಒಂದು ಏನೂ ಇಲ್ಲ, ಸುಸ್ತಾಯ್ತಿದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾಪ ಶಿಷ್ಯಣ್ಣ ಊಟ ಮಾಡೋದನ್ನು ಬಿಟ್ಟು ಕ್ಯಾಮ್ರಾ ಹಿಡ್ಕೊಂಡು ಕೂತಿದ್ದಾರೆ. ಈ ಕಡೆ ಸೈಡಲ್ಲಿ ನಾನ್ ವೆಜ್, ಆ ಕಡೆ ಸೈಡಲ್ಲ ವೆಜ್. ಇವತ್ತು ಮಂಡೇ, ಹಾಗಾಗಿ ನಾವು ನವೀನಣ್ಣ, ಶಶಿ ಬ್ರೋ. ದುರಾದೃಷ್ಟಕ್ಕೆ ಮಧು ಅವರ ಫೇವ್ರೆಟ್ ಚಿಲ್ಲಿ ಚಿಕನ್ ಇವತ್ತು ಸೂಪರಾಗಿ ಮಾಡಿದ್ದಾರೆ. ಒಳ್ಳೆ ಟೇಸ್ಟ್ ಇದೆ. ರಿವ್ಯೂ ನಿಶಾ ಕೊಡ್ತಾರೆ. ನಿಶು ಅಂತಾನೆ ಬರ್ತೀನಿ. ಏಕೆ ಕುದುರೆ ಹಂಗಂತಾಳೆ. ರಿವ್ಯೂ ಕೊಡುವ ನಿಶಾದಿಂದ. ಓಕೆ, ನಮ್ಮ ದಿನ ಹೀಗಿತ್ತು. ಇಲ್ಲಿ ಬಂದರು ಬಿಗ್ ಬಾಸ್, ಇವ್ರು 3 ಜನದ್ದು ಬಿಗ್ ಬಾಸ್. ಇಲ್ಲಿ ನೋಡಿ, ಕಸದ ತೊಟ್ಟಿ ನಮ್ಮ ಅಣ್ಣಂದಿದು ಟ್ಯಾಲೆಂಟು. ಬಿಗ್ ಬಾಸ್ ಕಂಟೆಸ್ಟೆಂಟ್ಸಲ್ಲಿ ಅಭಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ನಾನೇ ಇಷ್ಟ. ನೀನೇನು ಬಿಗ್ ಬಾಸ್ ಅಲ್ಲಿಲ್ಲ. ಹಾಂ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗು. ಅಲ್ಲ, ಬಾಯ್ ಬಿಟ್ಟು ಹೇಳು. ಗಿಲ್ಲಿ ಆ್ಯಂಡ್ ಹಾಂ, ರಘು ಸರ್ ಒಂದು ಸ್ವಲ್ಪ ಪರ್ಸ್ನಲ್. ನಿಶಾ ರವೀಂದ್ರ ಸ್ಪಂದನ. ಏಕೆ? ಕಾರಣವನ್ನು ವಿತರಿಸಿ. ಹೌದಾ? ಯಾಕೆ ಸ್ಪಂದನ ಇಷ್ಟ? ನನ್ನ ತಂಗಿ ಹೆಸರು ಸ್ಪಂದನ ಅಲ್ವಾ, ಅದಕ್ಕೆ. ಹಬ್ಬ, ಇಷ್ಟೊತ್ತವರೆಗೂ ಯೋಚನೆ ಮಾಡಿದ್ಲು ಏನು ಹೇಳೋದು ಅಂತ. ಏನೋ ಒಂದು ಸಿಕ್ತು, ಹೇಳಿದ್ಲು. ಕರೆಕ್ಟಾಗಿ ಹೇಳು. ನಿಜ, ಬಿಗ್ ಬಾಸ್ ನಾನು ನೋಡಲ್ಲ. ಅಂದ್ರೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಲ್ವಾ, ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾ ಇರೋದು. ಅಲ್ಲ, ಸ್ಪಂದನ ಅಂತ ಸುಮ್ಮನೆ ಹೇಳಿದ್ದು. ಗಿಲ್ಲಿ ಅಂತ ಅಷ್ಟೆ, ಗಿಲ್ಲಿ ಅವ್ರ ಇಷ್ಟ. ನಿಮ್ಗೆ ಯಾರು ಇಷ್ಟ? ನಾನು ಆಲ್ರೆಡಿ ಹೇಳಿದ್ದೀನಲ್ಲ. ನಾನು ಸೇಮ್. ನನಗೆ ರಘು ಸರ್ ಇಷ್ಟ ಆಗ್ತಾರೆ, ಆಮೇಲೆ ಗಿಲ್ಲಿಯವ್ರು ಇಷ್ಟ ಆಗ್ತಾರೆ. ಗಿಲ್ಲಿಯವ್ರದ್ದು ಕಾಮಿಡಿ ಇಷ್ಟ. ರಘು ಸರ್ ತುಂಬ ಮೆಚೂರ್ಡಾಗಿ ಬಿಹೇವ್ ಮಾಡ್ತಾರೆ, ಅದಿಷ್ಟ. ಅವ್ರು ಬಿಟ್ಟರೆ ಇನ್ಯಾರ್ಯಾರವ್ರೆ? ಅಷ್ಟೇ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೋಡೆ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಗೈಸ್. ಟೇಕ್ ಕೇರ್, ಬಾಯ್.